ಹೋಗಿಲ್ಲಿಂದ ಹೋಗು 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 ಇಲ್ಲಿಂದ ಹೋಗು 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 ಏನು ಏನಾಯ್ತು? ಅಬಿಯಲ್ಲಿ ಅವನು ನೆಲದ ಮೇಲೆ ಕೂತಿದ್ದಾನೆ, ಭಯ ಪಟ್ಟಿದ್ದಾನೆ. ಅಬಿ ಏನಾಯ್ತು? ಬಾ, ಹೆದರ್ಬೇಡ, ಬಾ ಬಾ ಬಾಬಾ. ಏನು ಬರಲ್ಲ, ನಾನಲ್ವಾ ಕರೀತಿರೋದು, ಬಾ. ಏನು ಆಗಲ್ಲ, ಬರಲ್ಲ, ಪುಟ್ಟ. ಯಾಕೆ ಹೀಗೆ ಹೆದರ್ಕೊಂಡಿರೋದು? ಏನಿಲ್ಲ ಆಯ್ತಾ, ಏನಿಲ್ಲ. ಅಕ್ಕ, ನಾವ್ ಈ ಮನೆ ಬಿಟ್ಟು ಹೊಟ್ಟೋಗೋಣ. ನಾವ್ ಹೋಗೋಣ, ಅದು ಲೇಟ್ ಆಗತ್ತಕ್ಕ. ಓಕೆ, ಕಮ್, ವಿಲ್ ಗೋ. ಹೋಗು ಇಲ್ಲಿರೋ ಜನಕ್ಕೆ ಬುದ್ಧಿ ಇಲ್ಲ ಅಂದ್ರೆ ನಾವೇನ್ ಮಾಡೋದು? ಈ ಮಗುಗೇನು ಆಗಿಲ್ಲ. ಬಾ. ಯಾ, ಸ್ವಲ್ಪ ಟೈಮ್ ಕೊಡು, ಎಲ್ಲ ಸರಿ ಆಗುತ್ತೆ. ಇವಾಗ ಮನೆಗೆ ಬಂದ್ಮೇಲೆ ಸರಿ ಹೋದ್ರಾ? ಐ
ಡೋಂಟ್ ನೋ, ಸಮಥಿಂಗ್ ಸೀಮ್ಸ್ ಆಫ್ ಹಿಯರ್. ನೋಡೋಣ, ಐ ಡೋಂಟ್ ನೋ. ಅಂದ್ರೆ ಅಮ್ಮ ಎಲ್ಲಿದ್ದಾರೆ? ಅಮ್ಮ ಇವಾಗ ಆಮಿ I'll call you back, okay? ಓಕೆ ಓಕೆ. ಆಮಿ ಏನಾಯ್ತು? ಆಯಮ್ಮ ಡೋರ್ ಓಪನ್ ಮಾಡ್ತಿಲ್ಲ. ನನ್ನ ಜೊತೆ ಬಾ ಆಮಿ. ಅಯ್ಯಮ್ಮ ಬಾಗಿಲು ತೆಗಿ. ಆಯಮ್ಮ ಅಯ್ಯಮ್ಮ ಬಾಗ್ಲು ಹಾಕೊಂಡಿದ್ದಾರೆ. ಅಯ್ಯಮ್ಮ ಡೋರ್ ಓಪನ್ ಮಾಡಿ. ಅಯ್ಯಮ್ಮ ಏನಾಯ್ತು ಅಯ್ಯಮ್ಮ? ಅಮ್ಮ ಮಕ್ಕಳು ಇಲ್ಲೇ ಇರ್ಲಿ, ನೀನ್ ಮಾತ್ರ ಒಳಗ್ ಬಾ. Feeling better? ಪ್ರಿಯಾ, ರಿಂಗರ್ ಲ್ಯಾಕ್ಟೆಕ್ ಡೆಕ್ಸ್ಟ್ರಾಕ್ 5% ಅಂಡ್ DNS ಡ್ರಿಪ್ ಮುಗಿದ್ಮೇಲೆ ಡಿಸ್ಚಾರ್ಜ್ ಮಾಡ್ಬೋದು. ರಾಯ್, ಒಂದು ನಿಮಿಷ. ಸೊ ರಾಯ್, ಆರ್ದ್ರಗೆ ಏನಾಗಿರ್ಬೋದು ಅಂತ ನಿಮಗೆ ಗೊತ್ತಾ? ಅದು ಅರ್ಧ ಫ್ಯಾಮಿಲಿ ಕೆಲವು ಆಚರಣೆಗಳಿಂದ ಇದಾಗಿರ್ಬೋದೇನೋ. ಅದಕ್ಕೆ ಎಲ್ಲರೂ ಹೇಳ್ತಾ ಇದ್ರು ಅವಳಿಗೆ ದೆವ್ವ ಹಿಡಿದಿರ್ಬೇಕು ಅಂತ. ನೀವು ಏನು ಹೇಳಕ್ ಬರ್ತಿದ್ದೀರಾ ಅಂತ ಗೊತ್ತಾಯ್ತು. ಆದರೆ ಇದು ಎಲ್ಲರೂ ಹೇಳೋ ಥರ ದೆವ್ವ ಅಥವಾ ಆತ್ಮ ಸಮಸ್ಯೆ ಅಲ್ಲ. ಅರ್ಲಿ ಮೆನೋಪಾಸ್. ಸಾಮಾನ್ಯವಾಗಿ ಹೆಂಗಸರಿಗೆ 50 ವರ್ಷ ಆದ್ಮೇಲೆ ಬರುತ್ತೆ. ಆರ್ದ್ರಾಗ ಸ್ವಲ್ಪ ಬೇಗ ಬಂದಿದೆ ಅಷ್ಟೇ. ನೀವು ಹೇಳಿದ್ದು ಅರ್ಥ ಆಗ್ಲಿಲ್ಲ. ಅರ್ಥ ಮಾಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಲೈಕ್ ಸಮನ್ ಸೆಡ್, ಇಫ್ ಮೆನ್ ಹ್ಯಾಡ್ ಮೆನೋಪಾಸ್, ದ ಹೋಲ್ ವರ್ಲ್ಡ್ ವುಡ್ ನೋ ಅಬೌಟ್ ಇಟ್. ಸೊ ಈಗ ಒಳ್ಳೆ ಹೂವು ಇರೋಂಥ ಗಿಡ ಸಡನ್ ಆಗಿ ಹೂ ಬಿಡೋದನ್ನ ನಿಲ್ಸುತ್ತೆ. ಕೆಲವು ಗಿಡಗಳಿಗೆ ಅದೇನೂ ಸಮಸ್ಯೆ ಆಗಲ್ಲ, ದ ಪ್ಲಾಂಟ್ ವಿಲ್ ಬಿ ಪರ್ಫೆಕ್ಟ್ಲಿ ಹೆಲ್ತಿ. ಆದರೆ ಕೆಲವು ಗಿಡಗಳಿಗೆ ತುಂಬ ಒಳ್ಳೆ ಗೊಬ್ಬರ ಮತ್ತು ಔಷಧಿ ಕೊಡಬೇಕಾಗತ್ತೆ. ನೋಡಿ, ನಾನೊಬ್ಬ ಡಾಕ್ಟರ್. ನನ್ನ ಕೇಸಲ್ಲಿ ಕೇರ್ಲೆಸ್ ಮಾಡೋದು ಎಕ್ಸ್ಕ್ಯೂಸ್ ಅಲ್ಲ. ಒಂದು ವೇಳೆ ಇದು ನಮ್ಮ ತಾಯಿಗೆ ಆಗಿದ್ರೆ ಏನು ಮಾಡಬೇಕು ಅಂತ ಐ ವಾಸ್ ಕ್ಲೂಲೆಸ್, ಜಸ್ಟ್ ಲೈಕ್ ಯು. ಹಾಗೆ ಇದು ಒಂದೇ ದಿನದಲ್ಲಿ ಆಗಿದ್ದಂತೂ ಅಲ್ಲ. ಅವ್ರಿಗೆ ಗ್ರ್ಯಾಜುವಲಿ ಸಿಂಪ್ಟಮ್ಸ್ ಕಾಣಿಸ್ಕೊಂಡಿದೆ. ಸಾಧಾರಣವಾಗಿ 45-50 ವರ್ಷ ಆದಾಗ ಹೆಂಗಸರಲ್ಲಿ ಮೆನೋಪಾಸ್ ಕಾಣಿಸ್ಕೊಳ್ಳುತ್ತೆ. ಆದರೆ ಕೆಲವು ಜನಕ್ಕೆ 30s ದಾಟ್ತಿದ್ದ ಹಾಗೆ ಕೆಲವೊಂದು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ PMS. ನಾರ್ಮಲ್ ಪೀರಿಯಡ್ಸ್ ಆಗೋ ದಿನಗಳಿಗೋ ಸ್ವಲ್ಪ ದಿನದ ಮುಂಚೆನೆ ಭಯಂಕರವಾದ ಮೂಡ್ ಸ್ವಿಂಗ್ಸ್ ಇರುತ್ತೆ. ನಿನ್ನೆ ಕೇಳ್ತಾ ಇರೋದು ಬೇರೆಯವರೆಲ್ಲ ಅಸೂಯೆ ಪಡೋ ಹಾಗೆ. ಈಗ ನೀನ್ ಮೇಕಪ್ ಮಾಡೋದು? ಬಾಡಿ ವೀಕ್ ಆಗುತ್ತೆ,
ಮಸಲ್ಸ್ ವೀಕ್ ಆಗುತ್ತೆ, ಈಸ್ಟ್ರೋಜನ್ ಪ್ರೊಜೆಸ್ಟಿರಾನ್ ಲೆವೆಲ್ಸ್ ಡಿಮಿನಿಷ್ ಆಗುತ್ತೆ, ಕಮ್ಮಿ ಆಗುತ್ತೆ. ಕೆಲವರಿಗೆ ಈ ಸಿಂಟಮ್ಸ್ ಏನು ಅಂತ ಅರ್ಥ ಆಗೋದಿಲ್ಲ, ಆದರೆ ಗ್ರ್ಯಾಜುವಲಿ ಒಂದು ರಿಯಲೈಸೇಷನ್ ಆಗುತ್ತೆ. ಆಗ ಮಾತ್ರ ಆಕ್ಚುಯಲ್ ಸಿಂಟಮ್ಸು ಕಾಣಿಸ್ಕೊಳುತ್ತೆ. ದೇಹ ಎಲ್ಲ ಬಿಸಿ ಆಗುತ್ತೆ, ಬಟ್ಟೆ ಎಲ್ಲ ತೆಗೆದಾಕ್ಬಿಡೋಣ ಅನ್ಸುತ್ತೆ, ಹಾಟ್ ಫ್ಲಾಶಸ್, ಪ್ರೊಫ್ಯೂಸ್ ಸ್ವೆಟ್ಟಿಂಗ್, ಎಸ್ಪೆಷಲಿ ನೈಟ್ ಸ್ವೆಟ್ಟಿಂಗ್, ನಿದ್ದೆ ಬರೋದಿಲ್ಲ, ಹೀಗೆ ಹಲವಾರು. ಸ್ವಂತ ದೇಹದ ಬಗ್ಗೆ ಓವರ್ ಕಾನ್ಷಿಯಸ್ ಆಗಿ ಒಂಥರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಡೆವಲಪ್ ಆಗುತ್ತೆ. ನಾನು ಸುಂದರವಾಗಿದ್ದೀನಾ? ಇದು ಆಕ್ಚುಲಿ ಒಂಥರ ಎಮೋಷನಲ್ ಚೇಂಜಸ್. ಕಮಿಂಗ್ ಟು ಫಿಸಿಕಲ್ ಚೇಂಜಸ್, ಇಟ್ಸ್ ಮೋರ್ ಲೈಕ್ ಆಗಾಗ ಯೂರಿನ್ ಪಾಸ್ ಮಾಡಬೇಕು ಅನ್ಸುತ್ತೆ. ಆ ಒಂದು ಆಂಗ್ಸೈಟಿಯಿಂದ ಗಂಟೆಗಟ್ಟಲೆ ಬಾತ್ರೂಮಲ್ಲಿ ಇರ್ತಾರೆ. ಅಮ್ಮ ಅಮ್ಮ ಅಂಡ್ ಫೈನಲಿ ವೆನ್ ಯು ಗೆಟ್ ಇನ್ ಟು ಮೆನಪಾಸ್, ಲೈಕ್ ಇನ್ ದ ಕೇಸ್ ಆಫ್ ಆರ್ದ್ರ, ಈಗಾಗಿರೋದು ಅನ್ಕಂಟ್ರೋಲಬಲ್ ಮತ್ತು ಎಕ್ಸೆಸ್ ಆಫ್ ಬ್ಲೀಡಿಂಗ್, ಪ್ಯಾಲ್ಪಿಟೇಷನ್ಸ್. ಹಾಗೇನೆ ಹೆಂಗಸರಿಗೆ ಆ್ಯಕ್ಚುಲಿ ಇಟ್ಸ್ ಲೈಕ್ ಲಿವಿಂಗ್ ಥ್ರೂ ಹೆಲ್. ಮಗಳೇ ನೀನ್ ಬಾ. ವೆಯ್ಟ್ ಇವರ ಟ್ರಾನ್ಸಿಷನ್ ಫೇಸ್ಗೆ ಎಲ್ಲರೂ ಜೊತೆಲಿದ್ದು ಅಸಿಸ್ಟ್ ಮಾಡಿದ್ರೇ ಸಾಧ್ಯ ಆಗೋದು. ಇದ್ಯಾವುದೂ ಇಲ್ಲದೇ ಇದ್ರು ಆರ್ದ್ರ ಇದನ್ನ ಓವರ್ಕಮ್ ಮಾಡ್ತಾರೆ. ಅದೇನೋ ಅಂದ್ರೆ ನಮ್ಮ ಮೈಂಡ್ ಸೆಟ್ ನಮ್ಮ ಪ್ರಾಬ್ಲಮ್ ಅಲ್ವಾ. ಮುಂಚೆ ಹೆಣ್ಮಕ್ಳು ಜೋರಾಗಿ ನಗ್ದಾಗ ಹೈಪರ್ ಆಕ್ಟಿವ್ ಹೆಣ್ಮಕ್ಳು ಅಂತ ಹೇಳ್ತಿದ್ರು, ಇಲ್ಲ ಅಂದ್ರೆ ಹುಚ್ಚಿ ತಲೆ ಕೆಟ್ಟಿದೆ ಅಂತ ಲೇಬಲ್ ಕೂಡ ಹಾಕ್ತಿದ್ರು. ಈಗ ಅದು ಬದಲಾಗಿದೆ. ಸ್ವಲ್ಪ ಡಿಪ್ರೆಷನ್ಗೆ ಹೋಗಿ ಇಂಟ್ರೋವರ್ಟ್ ಆಗಿರೋ ಹೆಣ್ಮಕ್ಳನ್ನ ಬೈದು ಮನೋರೋಗಿ ಮಾಡ್ಬಿಡ್ತಾರೆ. ಎನಿವೇ, ಇಲ್ಲಿವರೆಗೂ ಎಲ್ಲಾನು ಎದುರಿಸಿದ್ದೀರಾ. ನಾವು ವಾಟ್ ಈಸ್ ಇಂಪಾರ್ಟೆಂಟ್ is that you guys take care of each other. You're perfectly fine now. ಇದೊಂದು ಪಾಸ್ ಅಷ್ಟೇ, ಫುಲ್ ಸ್ಟಾಪ್ ಅಲ್ಲ. ಓಕೆ, ಹಾಂ, ನನಗೀಗ ರೌಂಡ್ ಸಮಯ ಆಯಿತು. ಥ್ಯಾಂಕ್ ಯು ಡಾಕ್ಟರ್. ಮಕ್ಕಳ, ಆಮಿ ಬಾ. ಇದು ನನಗೆ ಅರ್ಥ ಆಗಲಿಲ್ಲ. ನಾನು ಬಿಸ್ನೆಸ್ಸು ಕೆಲಸನ ಎಲ್ಲ ಅಂದ್ಕೊಂಡು ನಿನ್ನ ಬಗ್ಗೆ ಕೇರೆ ಮಾಡ್ತಾ ಇರಲಿಲ್ಲ. ನಾನು ಮಾತ್ರ ಅಲ್ಲ, ಮನೇಲಿರೋ ಎಲ್ಲರೂ ಕೂಡ ಇದೇ ತಪ್ಪನ್ನ ಮಾಡಿದ್ದಾರೆ. ನೀನು ತುಂಬ ಸಫರ್ ಪಟ್ಟೆ ಅಲ್ವಾ? ಛೇ, ಸಾರಿ. ಐ ಆಮ್ ರಿಯಲಿ ಸಾರಿ. ನನಗೆ ಕ್ಷಮಿಸು, ಕ್ಷಮಿಸ್ಬಿಡು. ಎಲ್ಲ ಸರಿ ಹೋಗುತ್ತೆ. ಸೊ ಎವ್ರಿಥಿಂಗ್ ಈಸ್ ಓಕೆ. ಇದನ್ನು ತೆಗೆದ್ರೆ ಮನೆಗೆ ಹೋಗ್ಬೋದು ಅಲ್ವಾ? ಆ್ಯಂಡ್ ಒನ್ಸ್ ಅಗೇನ್ ಗುಡ್ ಲಕ್. ಈ ಫೇರಿ ಟೇಲ್ಸ್ ಎಲ್ಲ ಆದಾಗ ನೀವು ಸ್ವಲ್ಪ ಕಷ್ಟ ಅನುಭವಿಸ್ಬೇಕಾಗತ್ತೆ. ಆ್ಯಂಡ್ ದೇ ಲೀವ್ಡ್ ಹ್ಯಾಪಿಲಿ ಎವರ್ ಆಫ್ಟರ್. ಅದೇ ಸತ್ಯ ಅಲ್ವಾ? ರಾಯ್, ಬೇಕು ಅಂದರೆ ನೀವು ಇನ್ನೊಂದು ಸಾರಿ ಕೇಳ್ಬೋದು. ತುಂಬ ಸಲ ಕೇಳಾಯ್ತು ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್. Yeah.